ಭದ್ರಾವತಿಯಿಂದ ನಮ್ಮ ಊರಿಗೆ ಬಂದು ನಾನು ಏನ್ ಮಾಡಿದೆ ಅಂತ ಗೊತ್ತಾಗ್ಬೇಕಂದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿ ಮಸ್ತ್ ಆಗೈತೆ. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಕರ್ಕೊಂಡು ಹೋಗೋದಕ್ಕೆ ಇವ್ರು ಬಂದಿದ್ರು, ಇವ್ರ ಜೊತೆಗೆ ಸೀದಾ ನಾನ್ ಬಂದಿದ್ದು ಭದ್ರಾವತಿ. ಆಮೇಲೆ ಇನ್ನೇನು ತುಂಬಾ ಹೊಟ್ಟೆ ಹಸಿವಾಗೈತೆ ಅಂತ ಇಲ್ಲಿ ಬಂದು ಈ ಚಳಿಯಾಗೆ ಬಿಸಿಯಾಗಿರೋ ಬಿಸಿಬೇಳೆ ಬಾತ್ ತಿಂದ್ವಿ. ಆಮೇಲೆ ಭದ್ರಾವತಿ ಬಸ್ ಸ್ಟ್ಯಾಂಡ್ ಬಂದು ಶಿವಮೊಗ್ಗ ಗಾಡಿ ಸಿಕ್ತು. ಶಿವಮೊಗ್ಗ ಗಾಡಿ ಹತ್ಕೊಂಡು ಇವ್ರಿಗೆ ಹಿಂಗಂದೆ, ಸಿಗೋಣ ನೆಕ್ಸ್ಟ್ ಯಾವಾಗಾದ್ರು ಬ್ರೋ, ಸಿಗೋಣ ಬ್ರೋ. ಇವ್ರಿಗೆ ಹಿಂಗಂದು ಇವ್ರನ್ನ ಕಳಿಸ್ಬಿಟ್ಟು ಶಿವಮೊಗ್ಗ ಟಿಕೆಟ್ ತಗೊಂಡು ಸೀದಾ ಶಿವಮೊಗ್ಗ ಬಂದೆ. ಅಲ್ಲ ಬಸ್ ಇಳಿದು ಚಿತ್ರದುರ್ಗದ ಗಾಡಿ ಹುಡುಕ್ತಾ ಇದ್ನಿ, ಒಂದು ಸಿಗಂಗಿಲ್ಲ. ಅಲ್ಲ ನನ್ ಜೀವನನೇ ಹಿಂಗಾಗೋಗ್ಬಿಟ್ಟೈತೆ. ಎಲ್ಲೋದ್ರೂ ಕಾಯ ಪರಿಸ್ಥಿತಿನೇ ಬರುತ್ತೆ ಅನ್ನೋ ಗ್ಯಾಪ್ನಾಗೆ ಹೆಂಗೋ ನನ್ನ ದೃಷ್ಟಿಗೆ ಚಿತ್ರದುರ್ಗದ ಗಾಡಿ ಬಂದ್ಬಿಡ್ತು. ಅದೇ ಖುಷಿಯಾಗಿ ಹೋಗಿ ಬಸ್ ಎತ್ಕೊಂಡ್ ಕುತ್ಕೊಂಡೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಆಮೇಲೆ ಚಿತ್ರದುರ್ಗ ಟಿಕೆಟ್ ತಗೊಂಡು ಮಲ್ಕೊಂಡು ಎದ್ದು ಬರೋಷ್ಟೊತ್ತಿಗೆ ಆಗ್ಲೇ ಚಿತ್ರದುರ್ಗ ಎಂಟ್ರೆನ್ಸ್ ಬಂದಿತ್ತು. ಇಲ್ಲಿ ಬಂದ ತಕ್ಷಣ ನನಗ್ ಕಾಣಿಸಿದ್ದು ಗುಡ್ಡ ಕಲ್ಲು ಬಂಡೆಗಳು. ನನಗ್ ನಾನೇ ಸ್ವಾಗತ ಮಾಡ್ಕೊಂಡು ಸೀದಾ ಇಲ್ಲಿ ಬಂದೆ. ತುಂಬಾ ಹೊಟ್ಟೆ ಹಸಿವಾಗೈತೆ ಅಂತ ಇಲ್ಲಿ ಬಂದು ಒಂದ್ ಮಂಕ್ರಿ ಮೇವ್ ತಿಂದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ನಾನೇ ಸಾಕ್ಷಿಯಾಗಿದ್ದೀನಿ ಅಂತ ಅನ್ಕೊಂಡು ಸೀದಾ ನಮ್ಮೂರು ಹಿರೇಹಳ್ಳಿಗೆ ಬಂದೆ. ಅಲ್ಲ ಇಲ್ಲಿ ಬಂದ್ ನೋಡ್ತೀನಿ ನಮ್ಮ ಹುಡುಗಂದ್ ಇವತ್ತು ಬ್ರೇಕಪ್ ಆಗ್ಬಿಡೈತೆ. ಆರ್ಟ್ ಪೇನ್ ಇದ್ರೆ ಇರ್ಲಿ ಬಾಮಗ, ಹೋದ್ರೆ ಹೋಗ್ಲಿ, ಬಹಳ ಫೀಲ್ ಆಗ್ಬೇಡ ಅಂತ ಅವನಿಗೆ ಅಂದ್ಬಿಟ್ಟು ಈ MRP ಬಾರ್ ನ ತೋರ್ಸ್ಕೊಂಡ್ಬಿಟ್ಟು ಬಿಸ್ಕಿ ಕುಡ್ದಿಲ್ವೇನ್ರಿ. ಆಮೇಲೆ ಸೀದಾ ಇಲ್ಲಿ ಬಂದ್ವಿ. ಇಲ್ಲಿ ಬಂದು ನಮ್ ಕಿಚ್ಚ ಬಾಸ್ ಇರೋ ಬ್ಯಾಕ್ ಪ್ರಿಂಟ್ ಟಿ ಶರ್ಟ್ ತಗೊಂಡೆ. ಎಲ್ಲರಿಗೂ ಗೊತ್ತಿರೋದೆ ಡಿಸೆಂಬರ್ 25 ನಮ್ ಬಾಸ್ ಮೂವಿ ರಿಲೀಸ್. ಎಲ್ಲರೂ ಹೋಗಿ ನೋಡಿ ಎಂಜಾಯ್ ಮಾಡಿ. ನಾವು ಮೂವಿಗೆ ಹೋಗೋದು ಪೂರ್ತಿ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ಕತೆ ಇಷ್ಟ ಆಗಿತ್ತು. ಸಿಗುವ ಮುಂದಿನ ವಿಡಿಯೋದಲ್ಲಿ. ಇಲ್ಲೇವರೆಗೂ ಈ ವಿಡಿಯೋ ನೋಡಿರುವ ಎಲ್ಲರಿಗೂ ತುಂಬು ಹೃದಯದಿಂದ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆದ್ರೆ ಒಂದು ಫಾಲೋ ಮಾಡಿ ಸಾಕು.